ನಂಗೆ ಈ ಸಾಂಗ್ ಹೇಳಿದ್ರಿ ನೀವು ಪಾರ್ಟಿ ಸಾಂಗ್ ಹೇಳಿದ್ರಿ. ಸೊ ಒಂದು ಸಾಂಗನ್ನು ಮಾಡಬೇಕಾದ್ರೆ ನಾವು ತುಂಬ ಕಷ್ಟಪಟ್ಕೊಂಡು ಹಣ ದುಡ್ಡು ಸುರಿಬೇಕಾಗುತ್ತದೆ, ಟೈಮ್ ವೇಸ್ಟ್ ಆಗ್ತದೆ, ಟೈಮ್ ಅದಕ್ಕೆಲ್ಲ ನಾವು ಸ್ಪೆಂಡ್ ಮಾಡಬೇಕು. ಸೊ ಒಂದು ಸಾಂಗ್ ಮಾಡ್ತೀರಾ, ಕಷ್ಟಪಟ್ಟು ಸಾಂಗ್ ಮಾಡ್ತೀರಾ, ಅದು ಒಂದು ಮಟ್ಟಕ್ಕೆ ಚೆನ್ನಾಗಿ ಹೋಗುತ್ತೆ ಸಾಂಗು. ಸೊ ಯಾರೋ ಇವಾಗ ಎಕ್ಸಾಂಪಲ್ ಏನಂದರೆ, ಒಂದು ಸಾಂಗನ್ನು ತಗೊಂಡಾಗ ಅದನ್ನು ಬೇರೆ ರೀತಿಯಾಗಿ ಮಾಡಿದಾಗ ಒಬ್ಬ ಆ, ನಿಮಗೆ ಒಂದು ರೀತಿ, ಯಾಕಂದ್ರೆ ನಾನು ಅಷ್ಟೆಲ್ಲ ಕಷ್ಟಪಟ್ಟಿರ್ತೀನಿ, ನಾನು ಮಾಡಿ ಇಷ್ಟೆಲ್ಲ ಮಾಡಿ ಯಾರೋ ಒಂದು ಕ್ರೈಸ್ಟ್ ತಗೋತಾರೆ ಅಂದರೆ ಎಷ್ಟು ನೋವಾಗುತ್ತೆ ಅಂತ. ತುಂಬ ನೋವಾಗುತ್ತೆ ಸರ್, ನಾನೇ ಅಂತಲ್ಲ, ಯಾರಿಗೇ ಇರ್ಬೋದು ತುಂಬ ನೋವಾಗುತ್ತೆ. ಆಮೇಲೆ ನಮ್ಮ ಇದರಲ್ಲಿ ಈಗ ಸೇಮ್ ಅದನ್ನು ಕಾಪಿ ಮಾಡ್ತಾರಂದರೆ 8 ಸೆಕೆಂಡಿಂದ 10 ಸೆಕೆಂಡ್ವರೆಗೂ ಕಾಪಿ ರೈಟ್ಸ್ ಇಲ್ಲ. ಅದ್ರ ಮೇಲೆ ಮಾಡಿದ್ರೆ ಕಾಪಿ ರೈಟ್ಸ್ ಅಂತ ಇರುತ್ತೆ, ನಾವು ಕೇಳ್ಬೋದು ನಾವು. ತುಂಬ ತುಂಬ ಯಾವ ಥರ ಬೇಜಾರಾಗುತ್ತೆ ಅಂದರೆ, ನಾವು ಕಷ್ಟ ಬಿದ್ದು ಮಾಡಿರ್ತೀವಿ ನಾವು, ಯಾರೋ ಇನ್ನೊಬ್ರು ಬಂದು ಅದನ್ನು ತಿನ್ಕೊಂಡು ಹೋಗ್ತಾರೆ, ನಮ್ಮದು ನಾವು ತಿನ್ನೋ ಅನ್ನ ಇನ್ನೊಬ್ರು ಕಿತ್ಕೊಂಡೋದಾಗ ಬೇಜಾರಾಗುತ್ತೆ ಅನ್ನೋದು ಮನಸ್ಸಲ್ಲಿ ಅನಿಸಿದ್ದು ನಿಜ ಸರ್ ನಮಗೆ. ಹೌದಾ, ನೋವಾಗುತ್ತೆ, ತುಂಬ ನೋವಾಗುತ್ತೆ. ಫಸ್ಟ್ ಸಾಂಗ್ ಬರುತ್ತೆ ಸರ್, ಸಾಂಗ್ ಬಂದಾಗ ನೀವು ಒಂದು ಸಾಂಗನ್ನು ಕೇಳ್ತೀರ, ಫಸ್ಟ್ ರಿಯಾಕ್ಷನ್ ಹೆಂಗಿತ್ತು ನಿಮ್ಮದು ಅಂತ? ಶಾಕ್ ಆಯ್ತು ನನಗೆ, ತುಂಬ ಶಾಕ್ ಆಯ್ತು ನನಗೆ. ಸೇಮ್ ಇದೆಯಲ್ಲ, ಅದು ಶಾಕ್ ಆಯ್ತು ನನಗೆ. ವಾಟ್ ನೆಕ್ಸ್ಟ್ ಏನು ಮಾಡಿದ್ರಿ ಅವಾಗ? ಅಂದರೆ ಸಡನ್ಲಿ ಕೇಳಿದಾಗ ಒಂಥರ ಶಾಕ್. ಈಗ ನಂದೇ ಸೇಮ್ ಮ್ಯೂಸಿಕ್ ಇದೆ, ಸೊ ಆ ಥರ ಮಾಡ್ಬಿಟ್ಟಿದ್ದಾರೆ ಅವರು. ಫಸ್ಟ್ ನಿಮಗೆ ಫೋನಿಂದ ಒಂದು ಕಾಲ್ ಯಾರಿಗೆ ಮಾಡಿದ್ರಿ ನೀವು ಅಂತ? ಇಲ್ಲ, ನನ್ನ ಕಾಲ್ಗೆ ಬಂತು, ನಾನು ಯಾರಿಗೂ ಮಾಡೋಕ್ಕೆ ಹೋಗಲಿಲ್ಲ ಸರ್. ಓಕೆ. ನನಗೆ ಕಾಲ್ಸ್ ಎಲ್ಲ ಬಂತು, ಹೀಗಾಗಿದೆ ಅಂತೆಲ್ಲ ಕೇಳಿದ್ರು. ನಾನು ಅಷ್ಟು ತಲೆ ಕೆಡಿಸ್ಕೊಂಡಿದ್ದಿಲ್ಲ. ಹೋಗ್ತಾ ಹೋಗ್ತಾ ಪ್ರೆಷರ್ ಜಾಸ್ತಿ ಆಯಿತು ನನಗೆ. ಈ ಟಿ ವಿ ಮಾಧ್ಯಮದಲ್ಲಿರ್ಬೋದು, ಟ್ರೋಲ್ಸ್ ಪ್ರೆಷರ್ ಇರ್ಬೋದು, ತುಂಬ ಅದು ಇದಾಯ್ತಾಯಿತು. ಆಮೇಲೆ ಒಂದು ಫೋನ್ ಬರೋ ಕಡೆ 10 ಫೋನ್ ಬರೋಕ್ಕೆ ಸ್ಟಾರ್ಟ್ ಆಯ್ತು ನನಗೆ. ಆಮೇಲೆ ಅವ್ರು ಕೇಳ್ತಾರೆ, ಏನು ಹಿಂಗೆ ಆಗ್ತಾಯಿಲ್ಲ ಹಿಂಗೆ ಕೇಳ್ತಾ, ಹೌದಾ ಆಗಿದೆ, ಹಿಂಗೆಲ್ಲ ಆಗಿದೆ, ಮನಸ್ಸು ನೋವಾಗ್ತದೆ ಅನ್ನೋದು ನಾನು ತೋಡ್ಕೊಂಡೆ ಅವ್ರ ಹತ್ರ ಎಲ್ಲ.